ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನಪ್ಪ ಕೈಯಲ್ಲಿ ನುಗ್ಗೆಕಾಯಿ ಹಿಡ್ಕೊಂಡು ಇವಳು ಏನು ಮಾಡ್ತಿದ್ದಾಳೆ, ಯಾರಿಗಾದರೂ ಬಾರ್ಸಕ್ಕೆ ಹೋಗ್ತಿದ್ದಾಳ ಅಂತ ತಿಳ್ಕೊಂಡ್ರಾ? ಏನಿಲ್ಲ, ಬನ್ನಿ ಇವತ್ತೊಂದು ಸ್ಪೆಷಲ್ ಅಡುಗೆ ಮಾಡೋಣ. ನುಗ್ಗೆಕಾಯಿಯಲ್ಲಿ ನಾವು ಟೊಮೆಟೊ ಸಾರು ಮಾಡ್ತೀವಿ, ಭರಣಿ ಸಾರು ಮಾಡ್ತೀವಿ, ಮಾವಿನಕಾಯಿ ಸಾರು ಮಾಡ್ತೀವಿ, ಕಟ್ಟು ಸಾರು ಮಾಡ್ತೀವಿ, ಹುರುಳಿ ಸಾರು ಮಾಡ್ತೀವಿ, ಮಜ್ಜಿಗೆ ಸಾರು ಮಾಡ್ತೀವಿ. ಹೀಗೆ ಎಷ್ಟೊಂದು ಬಗೆ ಸಾರು ಮಾಡ್ತೀವಲ್ಲ. ನುಗ್ಗೆಕಾಯಿಯಲ್ಲಿ ಸಾರು ಮಾಡೋದು ಕೇಳಿದ್ದೀರಾ? ಸೂಪರ್ ಆಗಿರೋ ನುಗ್ಗೆಕಾಯಿ ಸಾರು ಭಾರಿ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಿಮಗೂ ತೋರಿಸೋಣ ಇವತ್ತು ಮಾಡ್ತಾ. ನಾನು ವಿಡಿಯೋ ಶುರು ಮಾಡಿದವಾಗಿಂದ ನನ್ನ ಭಾವನ ಮಗಳು, ನನಗೂ ಮಗಳೇ ಅಲ್ವಾ, ಶುಭ ಅಂತ, ಯಾವಾಗಲೂ ನನಗೆ ಶ್ಯಾಮ ಚಿಕ್ಕಮ್ಮ ನುಗ್ಗೆಕಾಯಿ ಸಾರು ಮಾಡಿ ತೋರಿಸು, ನುಗ್ಗೆಕಾಯಿ ಸಾರು ಮಾಡಿ ತೋರಿಸು ಅಂತ ಹೇಳ್ತಾ ಇದ್ಲು. ಹಾಗಾಗಿ ನಾನು ಇವತ್ತು ನುಗ್ಗೆಕಾಯಿ ಸಾರೇ ಮಾಡ್ತೀನಿ. ನೀವೆಲ್ಲರೂ ಅದರ ರೆಸಿಪಿ ನೋಡ್ಕೊಳ್ಳಿ. ತುಂಬ ಸಿಂಪಲ್ಲು, ತುಂಬ ಸೂಪರಾಗಿ ಬರುತ್ತೆ. ಹೇಗಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಸೀದಾ ನಾವೀಗ ಅಡುಗೆ ಮನೆಗೆ ಹೋಗೋಣ. ಬನ್ನಿ, ನುಗ್ಗೆಕಾಯಿ ಸಾರಿಗೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. 2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ, 2 ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ, ಅರ್ಧ ಚಮಚ ಸಾರಿನ ಪುಡಿ ಬೇಕು, ಚೂರು ಬೆಲ್ಲ, ಚೂರು ಅರಿಶಿನ, 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕಾಳುಮೆಣಸು. ಇಷ್ಟು ಬೇಕಾಗಿರುವಂತಹ ಸಾಮಾನುಗಳು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಈಗ ಮೊದಲು ನುಗ್ಗೆಕಾಯಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಮೊದಲೇ ಎಲ್ಲನೂ. ಅದನ್ನೀಗ ನಾವು ಪೀಸಾಗಿ ಕಟ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ಕೊಳ್ತಾ ಹೋಗೋಣ. ಯಾಕಂದರೆ ನಾರೆಲ್ಲ ಸ್ವಲ್ಪ ತೆಕ್ಕೊಳ್ಳಿ, ಸ್ವಲ್ಪ ತೆಗಿತಾ ಹೋಗಿ ಅಷ್ಟೇ, ಪೂರ್ತಿ ತೆಗಿಯೋಕ್ಕಾಗಲ್ಲ. ಸ್ವಲ್ಪ ತೆಕ್ಕೊಂಡು ಪೀಸ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ಕೊಳ್ತೀನಿ ನಾನು. ನುಗ್ಗೆಕಾಯಿ ಎಲ್ಲ ಹೆಚ್ಚಿ ಕುಕ್ಕರಿಗೆ ಹಾಕ್ಕೊಂಡೆ. ಹಾಗೆ 2 ಟೊಮೆಟೊ ಹಣ್ಣು ಇಟ್ಕೊಂಡಿದ್ದೀನಲ್ಲ, ಟೊಮೆಟೊ ಹಣ್ಣನ್ನು ಅಷ್ಟೇ ಚಿಕ್ಕದಾಗಿ ಪೀಸ್ ಮಾಡೋದು ಬೇಡ, ದೊಡ್ಡದಾಗಿ 4, 6, 8 ಈ ಥರ ಒಂದು ಹಣ್ಣನ್ನು ಕಟ್ ಮಾಡಿ ದೊಡ್ಡ ಪೀಸ್ ಮಾಡಿ ಕುಕ್ಕರಿಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೊಂಚೂರು ಅರಿಶಿನ ಪುಡಿ ಹಾಕಿದೆ ನಾನು. ಈಗ ಕುಕ್ಕರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಿ ಗ್ಯಾಸ್ ಮೇಲೆ ಒಂದು 3 ವಿಸಿಲ್ ಬರೋಕ್ಕೆ ಇಟ್ಬಿಡಿ. ಚೆನ್ನಾಗಿ ಬೇಯಲಿ ಅದು. ನುಗ್ಗೆಕಾಯಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದ್ಕೊಳ್ಳಿ. ಹಾಗೆಯೇ ಗ್ಯಾಸ್ ಮೇಲೆ ಒಗ್ಗರಣೆ ಸೌಟಿಟ್ಟು ಅದಕ್ಕೆ ನಾವು ತೊಗೊಂಡಿರುವಂತಹ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕಾಳುಮೆಣಸು ಇದೆಯಲ್ವಾ, ಅದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಅದ್ರ ಜೊತೆಗೆ ಅದು ಸ್ವಲ್ಪ ಹುರಿದಾದ ತಕ್ಷಣ ಹಸಿಮೆಣಸು ಅದಕ್ಕೆ ಹಾಕ್ಕೊಂಡು ಎಲ್ಲನೂ ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ತಣ್ಣಗಾಕಿ ಬಿಡೋಣ ಹಾಗೆ. ಈಗ ಹುರಿದಂತಹ ಮಸಾಲೆ ತಣ್ಣಗಾದ ಮೇಲೆ ಕಾಳುಮೆಣಸು, ಜೀರಿಗೆ, ಹಸಿಮೆಣಸಿನ್ಕಾಯಿ ಈ ಕುಟಾಣಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ಫಸ್ಟು ಕಾಳುಮೆಣಸು ಮತ್ತು ಜೀರಿಗೆನ ಕುಟ್ಟಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಅದು ಅರ್ಧ ಪುಡಿಯಾದ ನಂತರ ಹಸಿಮೆಣಸಿನ್ಕಾಯಿಯನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಜಜ್ಜಿ ಇಟ್ಕೊಳ್ಳೋಣ. ಅವು ಅಷ್ಟು ಜಜ್ಜಿ ಆಗ್ತಾ ಇದೆ, ಸುಮಾರು ತರಿಯಾಗಿ ಪುಡಿ ಆಯ್ತದು ಅಂತಾಗುವಾಗ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀವಲ್ಲ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಜಜ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದೆ. ಈಗ ಅದನ್ನೆಲ್ಲನೂ ಒಟ್ಟು ಸೇರಿಸಿ ಜಜ್ಜಿ ಒಂದು ಸೈಡಿಗೆ ಇಟ್ಕೊಳ್ಳೋಣ ನಾವೀಗ. ಅಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ತಣ್ಣಗಾಯಿತು. ಕುಕ್ಕರ್ ಓಪನ್ ಮಾಡಿದೆ ನಾನು. ಟೊಮೆಟೊ ನುಗ್ಗೆಕಾಯಿ ಬೆಂದಿದೆ, ನುಗ್ಗೆಕಾಯಿ ಮತ್ತು ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾನು ಮ್ಯಾಶರಿಂದ ಮ್ಯಾಶ್ ಮಾಡ್ತೀನಿ. ಫುಲ್ಲು ಪಲ್ಪೆಲ್ಲ ಸಿಕ್ಕಬೇಕಾದ್ರದ್ದು ನಮಗೆ. ನುಗ್ಗೆಕಾಯಿ ಮತ್ತು ಟೊಮೆಟೊ ಹಣ್ಣು ಚೆನ್ನಾಗಿ ಮ್ಯಾಶ್ ಆಗಲಿ. ನುಗ್ಗೆಕಾಯಿದು ಆ ಮಧ್ಯೆ ಇರುವ ಪಲ್ಪು ಎಲ್ಲ ಸಾರ ಅದು ಬಿಟ್ಕೊಳ್ಳತ್ತೆ. ಈಗ ನೋಡಿ, ಪಲ್ಪು ಈಗ ನಾನು ಮ್ಯಾಶ್ ಮಾಡಿದ್ನಲ್ಲ ಮ್ಯಾಶರಿಂದ, ಈ ಪಲ್ಪೆಲ್ಲ ಈಗ ಒಂದು ರೌಂಡು ನಾನು ತೆಕ್ಕೊಳ್ತೀನಿ. ಮತ್ತೆ ಅದನ್ನು ನೀರು ಹಾಕಿಬಿಟ್ಟು ಕಿವುಚಿ ಹಾಕೋಣ ನಾವು. ಅದು ಇನ್ನೂ ತುಂಬ ಸಾರ ಇರುತ್ತೆ, ಬಿಸಿ ಅಲ್ವಾ. ಒಂದು ಸಲ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನೀವು ಇದನ್ನು ಸ್ಟೈನರಲ್ಲಿ ಸೋಸ್ಕೊಳ್ಬೋದು, ಬಟ್ ಸೋಸಿದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ತಿಳಿ ಬರುತ್ತೆ. ತಿಳಿಬೇಕಂತಾದವರು ಸೋಸ್ಕೊಳ್ಬೋದು. ನೋಡಿ, ಹೀಗೊಂದು ಪ್ಲೇಟ್ ಹಿಡ್ಕೊಂಡು ಸೋಸಿದೆ ನಾನು. ಪಲ್ಪನ್ನು ಹಾಕಿದೆ. ಇನ್ನೂ ಪಲ್ಪ್ ಇದೆಯಲ್ಲ ಇದರಲ್ಲಿ ಸ್ವಲ್ಪ ನೋಡಿ, ಇದಕ್ಕೆ ಸಿಪ್ಪೆ ಎಲ್ಲ ಉಳಿದಿದೆಯಲ್ಲ, ಇದನ್ನು ಪುನಃ ಹಾಕ್ತೀನಿ ನಾನು.
ಹಾಕಿ ನೀರು ಹಾಕೋಣ. ನೋಡಿ, ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಿವುಚಿ ಬಿಡಿ. ಕಿವುಚಿದ್ರೆ ಏನಾಗತ್ತೆ, ನುಗ್ಗೆಕಾಯಿ ಟೊಮೆಟೊ ಹಣ್ಣಿನ ಪೂರ್ತಿ ಪಲ್ಪ್ ಬಿಟ್ಕೊಳ್ಳತ್ತಲ್ವಾ, ನಮಗೆ ಅದರ ಪೂರ್ತಿ ಘಮ ಏನು ಸಿಕ್ಕಬೇಕೋ ಅಷ್ಟು ಘಮನೂ ಸಿಕ್ಕತ್ತೆ ನಮಗೆ. ನೋಡಿ, ನೋಡಿ ನಾನು ನುಗ್ಗೆಕಾಯಿ ಸಿಪ್ಪೆನ ನಾರಿನಂಶ ಎಲ್ಲ ತೆಗೆದೆ ನಾನು ಪಲ್ಪಿದು. ಇದನ್ನು ಪಾತ್ರೆಗೆ ಹಾಕೋಣ. ಗ್ಯಾಸ್ ಹಚ್ಚಿ ಸಾರನ್ನು ಕುದಿಯಕ್ಕಿಡೋಣ. ನಾವು ನುಗ್ಗೆಕಾಯಿ ಮತ್ತು ಟೊಮೆಟೊ ಹಣ್ಣನ್ನು ನಾವು ಕಿವುಚ್ಕೊಂಡಿರುವಂತಹ ಪಲ್ಪ್. ಇದಕ್ಕೀಗ ನಾನು ರುಚಿಗೆ ಸ್ವಲ್ಪ ಬೆಲ್ಲ ಹಾಕಿದೆ ಫ್ರೆಂಡ್ಸ್. ಆಮೇಲೆ ಹುಣಸೆ ಹಣ್ಣಿದೆ ಅಲ್ವ, ಇಲ್ಲಿ ಹುಣಸೆ ಹಣ್ಣನ್ನು ಈಗ ಕಿವುಚಿ ಪಲ್ಪ್ ಹಿಂಡ್ತೀನಿ ನಾನು. ನೋಡಿ, ಹುಣಸೆ ಹಣ್ಣಿನ ಪಲ್ಪ್ ಹಾಕ್ತಾ ಇದ್ದೀನಿ. ಟೊಮೆಟೊ ಹಣ್ಣು ಹಾಕಿದ್ದೀವಿ, ಅದು ಸಾಕಾಗಲ್ಲ ಹುಳಿ, ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣಿನ ಪಲ್ಪು ಆ್ಯಡ್ ಮಾಡ್ತೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿದೆ. ಬೇಯಿಸುವಾಗ ಒಂಚೂರು ನಾನು ಅರಿಶಿನ ಪುಡಿ ಹಾಕಿದ್ದೀನಿ, ಈಗ ಇನ್ನೊಂದು ಚೂರು ಹಾಕ್ತೀನಿ. ಅರಿಶಿನ ಪುಡಿನೂ ಹಾಕಿದೆ, ಉಪ್ಪು ಹಾಕಿದೆ, ಬೆಲ್ಲ ಹಾಕಿದೆ, ಕರಿಬೇವಿನ ಸೊಪ್ಪು ಹಾಕಿದೆ. ಈಗ ನಾನೇ ಮಾಡ್ಕೊಂಡಿರುವಂತಹ ಸಾರಿನ ಪುಡಿ ಇದೆಯಲ್ವಾ, ಸ್ವಲ್ಪನೇ ಸ್ವಲ್ಪ, ನೋಡಿ ಅರ್ಧ ಚಮಚ, ಜಾಸ್ತಿ ಹಾಕಬೇಡಿ, ಅರ್ಧ ಚಮಚ ಸಾರಿನ ಪುಡಿ ಆ್ಯಡ್ ಮಾಡಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು. ಹಾಗೆಯೇ ನಾವು ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಲ್ಲ, ತರಿಯಾಗಿ ಜೀರಿಗೆ, ಕಾಳುಮೆಣಸು ಹುರ್ಕೊಂಡು, ಹಸಿಮೆಣಸು ಹುರ್ಕೊಂಡು, ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ನೋಡಿ ಏನು ಘಮ ಕೊಡುತ್ತೆ ಅಂದರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ. ತಿನ್ನಕ್ಕೆ ಇಷ್ಟ ಇರುವವರು ಈ ಥರ ಜಜ್ಕೊಳ್ಳುವಾಗ ಒಂದು 2-3 ಬೆಳ್ಳುಳ್ಳಿ ಬೇಕಿದ್ರೂ ಆ್ಯಡ್ ಮಾಡ್ಕೊಳ್ಬೋದು, ಅದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾವು ಈ ಸಾರನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಸಾರು ಚೆನ್ನಾಗಿ ಕುದಿಯಕ್ಕೆ ಶುರುವಾಯಿತು. ನೋಡಿ ಏನು ಟೇಸ್ಟಿಯಾಗಿರುತ್ತೆ ಅಂತೀರಿ. ಈಗ ಈ ಥರ ಮಳೆ ಬರ್ತಾ ಇರೋ ಟೈಮಲ್ಲಿ ಸಾರಿದು ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಊಟಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ. ಮಾಮೂಲಿ ಸಾರು ಥರ ಅನಿಸೋದೇ ಇಲ್ಲ. ನುಗ್ಗೆಕಾಯಿ ಬೇಯಿಸಿಬಿಟ್ಟು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿರ್ತೀವಲ್ಲ, ಆ ನುಗ್ಗೆಕಾಯಿ ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಸೂಪರಾಗಿ ಬರುತ್ತೆ. ಇದಕ್ಕೆ ನೀವು ಚುರ್ರಂತ ತುಪ್ಪದ ಒಗ್ಗರಣೆನೂ ಕೊಟ್ಕೊಳ್ಬೋದು. ನಾನಿವತ್ತು ತುಪ್ಪದ ಒಗ್ಗರಣೆ ಕೊಡೋದಿಲ್ಲ. ಹಾಗೆಯೇ ನೋಡಿ, ಕೊತ್ತಂಬರಿ ಸೊಪ್ಪು ಮೇಲಿಂದ ಉದುರಿಸಿಬಿಟ್ಟೆ. ಸೂಪರಾಗಿರೋ ಸಾರು ರೆಡಿ. ನೋಡಿದ್ರಲ್ವಾ, ಎಂಥ ಘಮ ಸಾರು ಗೊತ್ತಾ ಫ್ರೆಂಡ್ಸ್. ಇದು ಮನೆಯೆಲ್ಲ ನುಗ್ಗೆಕಾಯಿ ಘಮ್ ಅಂತಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಆಯಿತು, ಕುದೀತಲ್ವ ಸಾರು. ಘಮ 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 ನುಗ್ಗೆಕಾಯಿ ಸಾರು ರೆಡಿ ಆಯಿತು. ನೋಡಿದ್ರಲ್ವ ಫ್ರೆಂಡ್ಸ್, ಘಮ ಘಮ ನುಗ್ಗೆಕಾಯಿ ಸಾರು ಏನು ಟೇಸ್ಟಿ ಗೊತ್ತಾ. ಅನ್ನದ ಜೊತೆಗೂ ಸೂಪರಾಗಿರುತ್ತೆ, ಕುಡಿಯೋಕ್ಕೂ ಸೂಪರಾಗಿರುತ್ತೆ. ಈಗ ನೋಡಿ, ಹೊರಗಡೆ ಈ ಥರ ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಸಾರು ಗ್ಲಾಸಿಗೆ ಹಾಕ್ಕೊಂಡು ನೀವು ಕುಡಿತಾ ಇದ್ದರೆ ಏನು ಮಜಾ ಸಿಗತ್ತೆ ಗೊತ್ತಾ. ಮತ್ತು ಈಗ ಕೊರೋನಾ ಅಂತೆ, ಡೆಂಗ್ಯೂ ಅಂತೆ ಏನೇನೋ ಬರ್ತಾ ಇದೆಯಲ್ಲ, ನಮ್ಮ ಗಂಟ್ಲಿಗೂ ಪೆಪ್ಪರು, ಜೀರಿಗೆ ಎಲ್ಲ ಇದೆಯಲ್ಲ, ನುಗ್ಗೆಕಾಯಿಯೂ ಅಷ್ಟೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲ ಸೇರಿ ನಮಗೆ ಇಮ್ಯುನಿಟಿ ಹೆಚ್ಚು ಮಾಡುತ್ತೆ. ನೀವು ಟ್ರೈ ಮಾಡಿ, ನಮ್ಮಲ್ಲಂತೂ ಎಲ್ಲರಿಗೂ ತುಂಬ ಇಷ್ಟ, ಹಾಗಾಗಿ ನಾನು ಮಾಡಿದೆ. ಸಿಗೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ. ಬಾಯ್ ಎಲ್ಲರಿಗೂ. ನಮಸ್ತೆ.